स्वागत है तमाम दर्शकों का SI91 न्यूज़ में। मैं आपका मेज़बान आबिद हुसैन इनामदार। ಮಾಧ್ಯಮದ ಎಲ್ಲ ಸ್ನೇಹಿತರೆ, ತಮಗೆ ಗೊತ್ತಿದ್ದ ಹಾಗೆ ನಮ್ಮ ರಾಜ್ಯ ಇವತ್ತು ತೀವ್ರ ಒಂದು ಬರಗಾಲದಿಂದ ಇವತ್ತು ತತ್ತರಿಸಿ ಹೋಗಿದೆ. ಇವತ್ತು ನಾನು ವಿಜಯಪುರ ಜಿಲ್ಲೆಯಲ್ಲೇ ಕಳೆದ 3-4 ತಿಂಗಳಿಂದ ನಿರಂತರವಾಗಿ ನಾವು ಸಭೆಗಳನ್ನು ಮಾಡ್ಕೊಂಡು ಬಂದಿದ್ದೀವಿ ಮತ್ತು ಅದನ್ನು ಏನೇನು ಪರಿಸ್ಥಿತಿ ಇದೆ ಕಾಲಕ್ಕೂ ಕೂಡ ನಾವು ಮಾಡ್ಕೊತ ಬಂದಿದ್ದೀವಿ. ಸುದೈವದಿಂದ ಮಹಾರಾಷ್ಟ್ರದಲ್ಲಿ ಮಳೆಯಾಗಿ ನಮಗೆ ಆಲಮಟ್ಟಿ ಡ್ಯಾಮ್ಗೆ ಮತ್ತು ಭೀಮಾ ನದಿಗೆ ನೀರು ಬಂದು ನಮಗೆ ಕುಡಿಲಿಕ್ಕೆ ಇವತ್ತು ಸಹ ಎಲ್ಲಿನೂ ಕೂಡ ತೊಂದರೆ ಆಗಿಲ್ಲ. ಇವತ್ತು ಆಲಮಟ್ಟಿಯಲ್ಲಿ ಇವತ್ತು ನಮ್ಮದೇನು ಸಂಗ್ರಹ ಇದೆ 123 TMC, ಅಲ್ಲಿ ಸುಮಾರು ಈಗ 119 TMC ಇದೆ. ಒಳಹರಿವು ಸುಮಾರು 89,000 ಒಳಹರಿವಿದೆ. ಹೊರಹರಿವು 31,000 ಕ್ಯೂಸೆಕ್ಸ್ ಇದೆ. 89,000 ಕ್ಯೂಸೆಕ್ಸು ಮತ್ತು 41,000 ಕ್ಯೂಸೆಕ್ಸು. ನಾರಾಯಣಪುರದಲ್ಲಿ ನಮ್ಮ ಸಂಗ್ರಹಣೆ 33 TMC ಇದೆ. ಈಗಾಗಲೇ ಅದಕ್ಕೆ 33 TMC ಸಂಪೂರ್ಣವಾಗಿ ಅದನ್ನು ಮಾಡಿದ. ಒಳಹರಿವು ಸಹ 39,000 ಕ್ಯೂಸೆಕ್ಸ್ ಇದೆ. ಹೊರಹರಿವು 38,681. ಭೀಮಾ ನದಿಗೂ ಕೂಡ ಮಹಾರಾಷ್ಟ್ರ ರಾಜ್ಯದಿಂದ ಜಲಾಶಯದಿಂದ ನೀರನ್ನು ಇವತ್ತು ಸಹ ಅವರು ಬಿಡ್ತಾ ಇದ್ದಾರೆ. ಹೀಗಾಗಿ 94% ಅಥವಾ ಈಗ ನಾವು ಅದನ್ನು ನಾರಾಯಣಪುರದನ್ನು ಇದು ಮಾಡ್ಕೊಂಡು ಸ್ವಲ್ಪ ಮ್ಯಾನೇಜ್ಮೆಂಟ್ ಮಾಡ್ಬೇಕು. ನನಗೂ ಕೂಡ ಸ್ವಲ್ಪ ಇದು ಆಶ್ಚರ್ಯ ಆಯಿತು ಬೆಳಗ್ಗೆ. ಯಾಕಂದರೆ 33 TMC ಗರಿಷ್ಠ ಸಂಗ್ರಹಣೆ ಇದ್ದಾಗ 33 TMCಯಲ್ಲಿ ಲಭ್ಯತೆ ಇದೆ. ಒಳಹರಿವು 39,000 ಕ್ಯೂಸೆಕ್ಸ್ ಇದೆ. ಹೊರಹರಿವು ಅಂದರೆ ಅದು ಕೆನಲ್ಗೆ ಇದಕ್ಕೆ ಬಿಟ್ಟಿದ್ದಂಥದ್ದು, ಕೆನಲ್ ನೆಟ್ವರ್ಕ್ ಬಿಟ್ಟಿದ್ದಂಥದ್ದು, ಕೆನಲ್ ನೆಟ್ವರ್ಕ್ ಕೃಷಿಗಾಗಿ ರೈತರಿಗೆ ಬಿಟ್ಟಿರುವಂಥದ್ದು. ಸೊ ಜಿಲ್ಲೆಯಲ್ಲಿ ನಮ್ಮ ನೀರಿನ ಸಂಗ್ರಹಾಲಯಗಳು ಇವತ್ತು ಸಹ 94% ಇವತ್ತು ಸಹ ಅದಕ್ಕಿಂತ ಹೆಚ್ಚಿಗೆ ಸಂಗ್ರಹ ಆಗಿದೆ. ಆಮೇಲೆ ಯಾವುದೇ ಕುಡಿ ನೀರಿನ ತೊಂದರೆ ಇವತ್ತು ಸಹ ಆಗ್ತಾ ಇಲ್ಲ. ಮತ್ತು ಕುಡಿ ನೀರಿನ ಉದ್ದೇಶಕ್ಕಾಗಿ ಕಾಮಗಾರಿಗಳಿಗೆ ಈಗಾಗಲೇ ತಮ್ಗೆ ಗೊತ್ತಿದೆ, ಲಾಸ್ಟ್ ಟೈಮ್ನು ಕೂಡ ನಾವು ಮೀಟಿಂಗ್ನಲ್ಲಿ ಇರ್ತಿದ್ವಿ. ಟಾಸ್ಕ್ ಫೋರ್ಸ್ ಸಮಿತಿಗೆ 1 ಕೋಟಿ ರೂಪಾಯಿ ಅಂತೆ ಇವತ್ತು ಜಿಲ್ಲೆಗೆ 12 ಕೋಟಿ ರೂಪಾಯಿ ಅನುದಾನ ಈಗಾಗಲೇ ಬಿಡುಗಡೆ ಆಗಿದೆ. ಒಂದು ಮತಕ್ಷೇತ್ರಕ್ಕೆ 1 ಕೋಟಿ ಅಂತೆ. ಸೊ ಬೆಳೆ ಹಾನಿ ನಮ್ಗೆ ಗೊತ್ತಿದೆ, 25-26ರಲ್ಲಿ ಇವತ್ತು ಸಹ ಪ್ರವಾಹ ಮತ್ತು ಅತಿವೃಷ್ಟಿಯಿಂದ ಏನು ಕೃಷಿ ಮತ್ತು ತೋಟಗಾರಿಕೆ ಹಾನಿಯಾಗಿತ್ತು. ಸುಮಾರು 3 ಲಕ್ಷ ರೈತ ಕುಟುಂಬಗಳಿಗೆ SDRF ಮತ್ತು NDRF ಮಾರ್ಗಸೂಚಿ ಇವತ್ತು ಸಹ ನಾವು 328 ಕೋಟಿ ರೂಪಾಯಿ ಹಾಗೂ ರಾಜ್ಯ ಸರ್ಕಾರ ಹೆಚ್ಚುವರಿಗಾಗಿ 243 ಕೋಟಿ ರೂಪಾಯಿ, ಒಟ್ಟಾರೆ 571 ಕೋಟಿ ರೂಪಾಯಿ ನಾವು ಪರಿಹಾರ ಕೊಟ್ಟಿದ್ದೀವಿ. 571 crores. ಅದರಲ್ಲಿ 328 crores ಕೇಂದ್ರ ಸರ್ಕಾರ SDRF ಮತ್ತು NDRF ಮತ್ತು ರಾಜ್ಯ ಸರ್ಕಾರದಿಂದ 243 ಕೋಟಿ ರೂಪಾಯಿ. ಸೊ 571 ಕೋಟಿ ರೂಪಾಯಿ ಕೊಟ್ಟು ಅದನ್ನ ಎಲ್ಲನೂ ಕೂಡ DBT ಮುಖಾಂತರ ಇವತ್ತು ಅವ್ರಿಗೆ ಖಾತೆಗಳೇ ಇವತ್ತು ಸಹ ಕೊಡುವಂಥದ್ದು. ಇದು ರಾಜ್ಯದಾಗಲೇ ಅತಿ ಹೆಚ್ಚಿನ ಪರಿಹಾರ ಕೊಟ್ಟಂಥ ಪ್ರಥಮ ಜಿಲ್ಲೆ ಆಗಿದೆ ಇವತ್ತು ಸಹ ನಮ್ಮ ರಾಜ್ಯದಲ್ಲೇ. ಬೆಳೆ ವಿಮೆ ಕೂಡ ಇವತ್ತೊಂದು ಸಹ ತಮ್ಗೆ ಗೊತ್ತಿದೆ, ಭಾಳಷ್ಟು ನಾವು ಬೆಳೆ ವಿಮೆ ಬಗ್ಗೆ ಒತ್ತು ಕೊಟ್ಕೊತ ಬಂದಿದ್ದೀವಿ. ನಿರಂತರವಾಗಿ ಜಿಲ್ಲಾಧಿಕಾರಿಗಳು, CEO, ನಮ್ಮ ಕೃಷಿ ಅಧಿಕಾರಿಗಳು ಎಲ್ಲರೂ ಕೂಡ ಇವತ್ತು ಸಹ ಭಾಳ ಪ್ರಯತ್ನವನ್ನು ಮಾಡಿದ್ದಾರೆ. ಅನೇಕ ತಾಂತ್ರಿಕ ತೊಂದರೆಗಳಿದ್ದಾಗೂ ಕೂಡ ನಾವೇನು ಮಾಡಿದ್ದೀವಿ, ಇವತ್ತು ಹೋದ ವರ್ಷ ಸುಮಾರು 83,000 ರೈತರಿಗೂ ಬೆಳೆ ವಿಮೆ ಮಾಡ್ಕೊಂಡಿದ್ದು. ಈಗ ಅದು 2.5 ಲಕ್ಷ ಎಷ್ಟಾಗಿತ್ತು ಈಗ 2 ಲಕ್ಷ, 1.5 ಪಟ್ಟು ಜಾಸ್ತಿ, 1,10,000 ಜನ ಜಾಸ್ತಿ ಇವತ್ತು ಮಾಡಿದ್ದಾರೆ. ಸೊ ಅದು ಒಳ್ಳೆ ಕೆಲಸ ಮಾಡಿದಾಗ ನಾವು ಹೇಳ್ಬೇಕಾಗ್ತದೆ. ಒಳ್ಳೆ ಕೆಲಸವನ್ನು ಮಾಡಿ ಅಲ್ಲಿನೂ ಕೂಡ ಏನಾಗಿದೆ, ಇವತ್ತು ಮಧ್ಯಂತರ ಪರಿಹಾರ ಇವತ್ತು ಸಹ 103 ಕೋಟಿ ರೂಪಾಯಿ ಇವತ್ತು ಸಹ ಜಮಾ ಆಗಿದೆ. ಮತ್ತು ಸಮೀಕ್ಷೆ ಪ್ರಕಾರ ಇವತ್ತು 332 ಕೋಟಿ ರೂಪಾಯಿ, ಒಟ್ಟು 235 ಕೋಟಿಗಳ ಬೆಳೆ ವಿಮೆ ರೈತರಿಗೆ ಜಮೆ ಆಗಿದೆ ಇವತ್ತು ಸಹ. ನಾನು ಹೇಳೋದು ಎಷ್ಟಂದ್ರೆ
ಇವರು ಭಾಳಷ್ಟು ಮುತುವರ್ಜಿ ವಹಿಸಿ ನಿಮ್ಮ ಇದರಲ್ಲಿ PKPSನಲ್ಲಿ ಕೂತ್ಕೊಂಡು ಇವತ್ತು ಸಹ ಇವತ್ತೊಂದು ಕೃಷಿ ಯಾರು ಸಾಲ ಪಡ್ಕೊಂಡಿದ್ದಾರೆ ಬ್ಯಾಂಕ್ ಕಂಪಲ್ಸರಿಯಾಗಿ, ಯಾರು ಲೋನ್ ತೊಗೊಂಡಿದ್ದಾರೆ ಯಾವುದೇ ಮೂಲದಿಂದ ರಾಷ್ಟ್ರೀಕತೆ ಇರ್ಬೋದು ಇದರಿಂದ ಇರ್ಬೋದು ಅವರೆಲ್ಲರಿಗೂ ಕೂಡ ಕಂಪಲ್ಸರಿಯಾಗಿ ಇವತ್ತೊಂದು ದಿವಸ ಇದು ಮಾಡಿಸೋ ಮೂಲಕ ಜಿಲ್ಲಾಧಿಕಾರಿಗಳು ಭಾಳ ಕಟ್ಟುನಿಟ್ಟಿನಲ್ಲಿ ಮಾಡಿ ಇವತ್ತೊಂದು ದಿವಸ ನಾವು ಇದನ್ನು ಈ ಒಂದು ಕೆಲಸ ಸ್ವಲ್ಪ ತೃಪ್ತಿಕರ ಸಾಧನೆಯನ್ನು ಮಾಡಿದ್ದೀವಿ. 89,000ರಿಂದ 2,56,000 ಅಂದರೆ 1,50,000 ಜಾಸ್ತಿ ಆಯಿತು, ಗಿಂತ ಜಾಸ್ತಿ ಆಯಿತು, ಒಂದು 1 ಪಟ್ಟು ಜಾಸ್ತಿ ಆಯಿತು. ಈಗ ಈ ಕಡೆ ನಾನು ಅದೇ 2 ಲಕ್ಷ ಆಯ್ತು. ನಾವು 26-27ನಲ್ಲಿ 2,54,766 ರೈತರು ಬೆಳೆ ವಿಮೆಗೆ ನೋಂದಾಯಿಸಿದ್ದಾರೆ. ಹಿಂದೆ ಅದು 25-26ಕ್ಕೆ 99,154, 99,000ರಿಂದ 2,54,000. ಇವತ್ತು ಈ ಹೆಚ್ಚಿಗೆ ಆಗಲಿಕ್ಕೆ ಭಾಳಷ್ಟು ಪ್ರಯತ್ನಗಳು ಮಾಡಿದ್ದಾರೆ. ಕಳೆದ ವರ್ಷ ರೈತರು ಯಾವುದೇ ಗ್ರಾಮೋನ್ನತ ಯಾವುದೇ ಬೆಳೆ ವಿಮೆ ತಂತ್ರಾಂಶದ ಮೂಲಕ ಬೆಳೆ ವಿಮೆ ನೋಂದಾಯಿಸ್ಕೊಳ್ಬೋದಾಗಿತ್ತು. ಆದರೆ 26-20 ಸಾಲಿನಲ್ಲಿ ತೆಗೆದುಕೊಂಡು ಬ್ಯಾಂಕ್ನಲ್ಲಿ ಬೆಳೆ ವಿಮೆ ನೋಂದಣಿ ಮಾಡಬೇಕಾಗಿತ್ತು. ಅದರಿಂದ ರೈತರಿಗೆ ಬೆಳೆ ವಿಮೆ ನೋಂದಾಯಿಸ್ಕೊಳ್ಳೋಕ್ಕೆ ತೊಂದರೆ ಆಗದಂತೆ ರೈತರಿಗೆ ಜಾಗೃತಿಯನ್ನು ಮೂಡಿಸಿ, ನಾನು ಹೇಳಿದ್ದೀನಲ್ಲ ಈಗಾಗಲೇ, ಪೋಸ್ಟರು, ಕರಪತ್ರ, ಪ್ರಚಾರ ವಾಹನ ಎಲ್ಲವನ್ನ ಕೂಡ ಮಾಡಿ ಇವತ್ತು ಬ್ಯಾಂಕ್ ಅಧಿಕಾರಿಗಳು ಬ್ಯಾಂಕ್ ಸಭೆ ಮಾಡಿ PKPSದಲ್ಲಿ ಇವತ್ತೊಂದು ದಿವಸ ತರಬೇತಿ ನೀಡಿ ಇವತ್ತು ಸಂರಕ್ಷಣೆ ಲಾಗಿನ್ ಕೂಡಿಸಿ ಇವತ್ತೊಂದು ದಿವಸ ನಿರಂತರ ಒಂದು ಸಮನ್ವಯವನ್ನು ಸಾಧಿಸಿ ಬೆಳೆ ವಿಮೆ ನೋಂದಾಯಿಸಿದ ರೈತರಿಗೆ ಇವತ್ತೊಂದು ದಿವಸ ಅನುಕೂಲ ಮಾಡಿಕೊಟ್ಟಿದ್ದ ಪರಿಣಾಮ ಇವತ್ತೊಂದು ದಿವಸ 99,000 ಅಂದರೆ 1 ಲಕ್ಷ, 1 ಲಕ್ಷದಿಂದ ಈಗ 2.5 ಲಕ್ಷ ಆಗಿದೆ, 1.5 ಲಕ್ಷ ಜಾಸ್ತಿ ಆಗಿದೆ. ಸೊ 25-26 ಸಾಲ ಈಗಾಗಲೇ ಹೇಳಿದಂಗೆ 571 ಕೋಟಿ ರೂಪಾಯಿ ನಾವು ಬೆಳೆ ವಿಮಾ ಪರಿಹಾರದಲ್ಲಿ 235 ಕೋಟಿ ಸೇರಿ ಒಟ್ಟಾಗಿ 807 ಕೋಟಿ ರೂಪಾಯಿ ಪರಿಹಾರನ ರೈತರಿಗೆ ನಾವು ದಿವಸ ಕೊಟ್ಟಿದ್ದೀವಿ. ಈಗ ಪ್ರಸ್ತುತ 26ಕ್ಕೆ ನಾವು ಬಂದಬೇಕಾದ್ರೆ ಮುಂಗಾರು ಬಿತ್ತನೆ ಬೇರೆ ಒಟ್ಟು 7,75,000 ಹೆಕ್ಟೇರ್ ಬಿತ್ತನೆ ನಮ್ಮ ಒಂದು ಗುರಿ. ಇದರೊಳಗೆ 6.79 ಲಕ್ಷ ಹೆಕ್ಟೇರ್ ಅಂದರೆ 87.7%. ನಾನು ರಿಪೀಟ್ ಮಾಡ್ತೀನಿ, ಜಿಲ್ಲೆಯಲ್ಲಿ ಒಟ್ಟು 7.75 ಲಕ್ಷ ಹೆಕ್ಟೇರ್ನ ನಾವು ಗುರಿಯನ್ನು ಹೊಂದಿದ್ದೀವಿ. ಇದುವರೆಗೆ 6,79,000 ಹೆಕ್ಟೇರ್ ಇವತ್ತು ಸಹ ಪ್ರದೇಶದಲ್ಲಿ ವಿವಿಧ ಬೆಳೆಗಳನ್ನ ಬಿತ್ತನೆ. ಅದರಲ್ಲಿ ಪ್ರಮುಖವಾಗಿ ತೊಗರಿ, ಹತ್ತಿ, ಮೆಕ್ಕೆಜೋಳ, ಕಬ್ಬು ಮತ್ತು ಸೂರ್ಯಕಾಂತಿ ಇವತ್ತು ದಿವಸ ಬೆಳೆಗಳಾಗಿದ್ದಾವೆ. 87.7%. ಜಾನುವಾರುಗಳ ಮೇವಿನ ಒಂದು ಲಭ್ಯತೆ ಏನಿದೆ, ಇದರಲ್ಲಿ ಜಿಲ್ಲೆಯಲ್ಲಿ ಒಟ್ಟು ಅಂದಾಜು 2,68,616 ದೊಡ್ಡ ಜಾನುವಾರುಗಳು ಮತ್ತು 8 ಲಕ್ಷ ಸಣ್ಣ ಜಾನುವಾರುಗಳು ಇರ್ತವೆ. ಜಿಲ್ಲೆಯಲ್ಲಿ ಅಂದಾಜು 3,83,000 ಮೆಟ್ರಿಕ್ ಟನ್ ಒಣ ಮೇವು ರೈತರ ದಾಸ್ತಾನ ಇದ್ದು ಸದರಿ ಮೇವು ಮುಂದಿನ 27 ವಾರವರೆಗೆ ನಮಗೆ ಅದು ಸಾಕಾಗ್ತದೆ. ನಿನ್ನೆ ನಾನು ಇವತ್ತು ಮೊದಲೇ ಹಂತದಲ್ಲಿ ನಿನ್ನೆ 3 ಮತಕ್ಷೇತ್ರಗಳು ನಾನು ನಾಗ್ಟಾನ ಮತ್ತು ದೇವರಪ್ಪಗೆ ಹಾಗೂ ಸಿಂದಗಿಗೆ ಹೋಗಿದೆ. ಈಗ ಮುಂದಿನ ಮತ್ತು ಈ ವಾರದಲ್ಲಿ ಮತ್ತೆ ನಾನು ಇನ್ನೂ 3-4 ತಾಲೂಕು ಕೂಡ ವಿಸಿಟ್ ಮಾಡ್ತೀನಿ. ಬಹುಶಃ ಎಲ್ಲ ಕಡೆನೂ ಕೂಡ ಇದೇ ಸೇಮ್ ಇದು ಎಲ್ಲ ಕೂಡ ಇದೆ. ಆದರೂ ಕೂಡ ಒಂದು ಜನರ ನಿರೀಕ್ಷೆ ಇರ್ತದೆ ನಮ್ಮಲ್ಲಿ ಬರಬೇಕು ಅಂತೇಳಿ. ಅದಕ್ಕೆ ಮುಂದಿನ ವಾರದಲ್ಲಿ ನಾವು ಇನ್ನೂ ಒಂದು 3 ತಾಲೂಕಿಗೂ ಕೂಡ ಸುತ್ತಲೂ ಸಹ ನಾನು ಅದನ್ನ ಅಲ್ಲಿ ಭೇಟಿ ಕೊಡ್ತೀನಿ. ನಿನ್ನೆ ಕೂಡ ನಾನು ಹಾಕೊಂಡಿದ್ದೆ, ಸರಿ ಶಾಸಕರು ಇರಲಿಲ್ಲ ಅವಾಗ, ಹೀಗಾಗಿ ಅವರು ಇರ್ಲಾರ್ದಾಗ ಹೋಗೋದು ಸರಿಯಾಗೋದಿಲ್ಲ ಅಂತ ಹೇಳಿ ಇಟ್ಕೊಂಡು ಮತ್ತೆ ನಾನು ಅನುಕೂಲ ಮಾಡ್ಕೊಂಡು ನೆಕ್ಸ್ಟು ಇದನ್ನು ಮಾಡ್ತೀನಿ. ನನ್ನ ಮತಕ್ಷೇತ್ರ ಕೂಡ ಏನೋ ಬಾಕಿ ಅದ ತಿಕೋಟ, ಅಲ್ಲಿನೂ ಕೂಡ ನಾನು ಹೋಗಿ ಅದನ್ನು ಮಾಡ್ತೀನಿ. ಬಹುಶಃ ಇದೆಲ್ಲನೂ ಕೂಡ ಸಿಮಿಲರ್ ಇದೆ. ಈಗ ನಾವು ನಿನ್ನೆ ನೋಡಿದಾಗ ಈಗ ತೋರಿಸಿದೆ ತಮಗೆ. ಈಗ ಅದು ಒಂದು ಕಡೆ ಪಾಪ ಅವನು ಖರೆ ಕುರುಬರು, ಅವನು ಬೆಳೆ ಬೆಳೆದಿದ್ದಾನ, ಮೊದಲು ತೊಗರಿ ಬೆಳೆದಿದ್ದಾನ, ಪೂರ್ತಿ ಹಾಳಾಗಿದೆ, ಹರಿಗಿಬಿಟ್ಟಾನ. ಅದನ್ನು ಹರಿಗೆ ಒಣ ಆಗಿಬಿಟ್ಟದ, ಕಿತ್ತು ಹಾಕಿದಾನ. ಮುಂದೆ ಹತ್ತಿ ಬಿತ್ತಿದಾನ, ಹತ್ತಿನೂ ಕೂಡ ಸಮರ್ಪಕವಾಗಿದ್ದು ಆಗಿಲ್ಲ. ಮತ್ತೆ ಕೈಲಿಂದ ಬೀಜ ಊರಿದಾನ. 10 ಮಂದಿ ಕೆಲಸದವ್ರನ್ನ ಹಚ್ಕೊಂಡು ಹತ್ತಿ ಬೀಜ ಬಿತ್ತಿದಾನ. ಅದು 3.5 ಫೂಟ್ ಆಗಬೇಕಾಗಿತ್ತು, ಈಗ ಅದು 1 ಫೂಟ್ ಅದ. ಮತ್ತು 10 ಟೊಂಗೆಗಳು ಇರಬೇಕಾಗಿತ್ತು, 5 ಟೊಂಗೆನೂ ಇಲ್ಲ. ಆಮೇಲೆ ಆ ಪ್ಲಾಟ್ನಲ್ಲಿ ನಿನ್ನೆ ಒಂದು 5x5 ಒಂದು ಪ್ಲಾಟ್ ಮಾಡಿ ನೋಡಿದಾಗ ಅವು ಏನು ಸಸಿಗಳು ಸ್ಟಂಟೆಡ್ ಗ್ರೋತ್ ಇದ್ರೂ ಕೂಡ ಚಿಕ್ಕ ಒಂದೊಂದೇ ಫೂಟ್ ಇದ್ದಿದ್ರು ಕೂಡ ಅವು ಕೂಡ ಕಂಪ್ಲೀಟಾಗಿ ಎಲ್ಲ ಕಡೆ ಒಟ್ಟು ಬಂದಿಲ್ಲ.
ಅಲ್ಲಿ ಹಾರ್ಡ್ಲಿ ಒಂದು 30% 40% ಬೆಳೆದ. 8,000 ಇರಬೇಕಾಗಿತ್ತಲ್ಲ, 8,700 ಗಿಡ ಇರಬೇಕಾಗಿತ್ತು ಒಂದು ಇದಕ್ಕೆ ಪ್ಲಾಟ್ನಾಗ. ಒಂದು ಸ್ಯಾಂಪಲ್ ಪ್ಲಾಟ್ ಮಾಡಿ ನೋಡಿದ್ವಿ, ಅದರಲ್ಲಿ 3,000 ಅಂದರೆ 30% ಇದೆ. ಅದನ್ನು ಕೂಡ ಸ್ಟಂಟೆಡ್ ಗ್ರೋತ್, 3.5 ಫೂಟ್ ಇಲ್ಲದೆ ಇದು ಆಗಿದೆ. ಹೀಗೆಲ್ಲ ಇದ್ಕೊಂಡು 8 ಕ್ವಿಂಟಲ್ ಇವತ್ತಿನ ಪರಿಸ್ಥಿತಿಗೆ, ನಾಳೆ ಏನಾಗ್ತದೆ ಗೊತ್ತಿಲ್ಲ ನಮಗೆ. ನಿನ್ನೆ ಪರಿಸ್ಥಿತಿಗೆ 8 ಕ್ವಿಂಟಲ್ ಬರಬೇಕಾಗಿದ್ದು 1.5 ಕ್ವಿಂಟಲ್ ಬರ್ತದೆ. ಅದ್ರ ಮುಂದೆ ಅದನ್ನು ಕೂಡ ಬರ್ತದೋ ಇಲ್ಲ ಗೊತ್ತಿಲ್ಲ, ಹಾಳಾಗ್ತದೋ ಇಲ್ಲ ಗೊತ್ತಿಲ್ಲ. ಹೀಗೆ ನಾವು ನೋಡಿದಾಗ ಆಮೇಲೆ ತೊಗರಿ ಅದನ್ನು ಕೂಡ ಸಿಮಿಲರ್ ಪರಿಸ್ಥಿತಿ ಇದೆ. ಸೂರ್ಯಕಾಂತಿ ಅಂತರೂ ಕೆಲವೊಂದು ಕಡೆ ನೋಡಿದ್ವಿ, ಅದು ಸ್ಟಂಟೆಡ್ ಗ್ರೋತ್ ಆಗಿದೆ ಮತ್ತು ಅದು ಚಿಕ್ಕದ್ದು ಇದು ಆಗಿದೆ. ಅದು ಕೂಡ ಜೋಳ ಪ್ರಿಮ್ಯಾಚ್ಯೂರ್ ಆಗಿ ಇದು ಆಗ್ತದೆ. ಅದು ಜೋಳ ಆಗಿದೆ, ಹೊರಗೇನು ಬೀಜದಲ್ಲಿ ಏನು ಸತ್ತೂ ಕೂಡ ಬರೋದಿಲ್ಲ ಮುಂದೆ, ಇದು ಆಲ್ಮೋಸ್ಟ್ 0. ಆಮೇಲೆ ಕಬ್ಬು, ಆ ಕಬ್ಬು ಯೂಶಲಿ ಆ ಗಣಿಕೆ ಏನಿರ್ತದಲ್ಲ, ಆ ಗಣಿಕೆಯಲ್ಲಿ ಒಂದು ವರ್ಷ ಅದು 8 ಇಂಚ್ ಇರಬೇಕಾಗ್ತದೆ. ಒಂದು ನೋಡಿನಿಂದ ಒಂದು ಇದಕ್ಕೆ 8 ಇದಕ್ಕೆ ಇರಬೇಕಾಗ್ತದೆ, ಇಂಚ್ ಇರಬೇಕಾಗ್ತದೆ. 1 ಇಂಚ್ 2 ಇಂಚ್ ಅದಾವೆ. ಆಮೇಲೆ ಗರ್ತು ಅದೇನು ದಪ್ಪ ಇರಬೇಕಾಗ್ತದಲ್ಲ, ಅದು ಸುಮಾರು 3-4 ಇಂಚ್ ಇರಬೇಕಾಗ್ತದೆ. ಅದು ಒಂದು ಇಂಚಿನೂ ಕೂಡ ಇಲ್ಲ. ಅದು ಮೇವಿಗೆ ಸಾಕಾಗ್ತದೆ, ಯಾರು ಫ್ಯಾಕ್ಟ್ರಿಗೂ ಕೂಡ ತಗೊಳ್ಳೋವಂಥ ಪರಿಸ್ಥಿತಿ ಇಲ್ಲ. ಇದು ಕಬ್ಬಿನ ಪರಿಸ್ಥಿತಿ. ಹೀಗಾಗಿ ಇವೆಲ್ಲವೂ ಕೂಡ ಕುಂಠಿತ ಆಗಿದ್ದಾವೆ, ಮರಗಳ ಸಂಖ್ಯೆ ಕಡಿಮೆ ಆಗಿದ್ದಾವೆ, ಗ್ರೋತ್ ಇಲ್ಲ. ಹೀಗೆ ಇಳುವರಿ ಇವತ್ತು ಸಹ ಸಾಕಷ್ಟು ಕಡಿಮೆ ಆಗ್ತದೆ. ಬಹುಶಃ ಭಾಳ ದೊಡ್ಡ ಇದರಿಂದ ಆಗ್ತದೆ. ನಾನು ನಿನ್ನೆ ಇದೆಲ್ಲವನ್ನ ನೋಡಿ ಒಂದು ಸೈಂಟಿಫಿಕ್ ಆಗಿ ನಾನು ಹೇಳಿದ್ದೀನಿ, ಎಲ್ಲನೂ ಕೂಡ ಈ ಉದಾಹರಣೆ ಕೊಟ್ಟು ಹೇಳಬೇಕು. ಒಂದು ರೈತರದ್ದು ಎಲ್ಲನೂ ಕೂಡ ಯಾವ ತೊಗರಿಯಲ್ಲಿ ಏನಾಗಿದೆ, ಕಬ್ಬಿಗೆ ನಾನು ಹೇಳಿದ್ನಲ್ಲ, ಈಗ ಅದನ್ನ ಸೈಂಟಿಫಿಕ್ ಆಗಿ ವರದಿಯಲ್ಲಿ ಇದೆಲ್ಲ ಬರಬೇಕು. ಅದನ್ನ ಫೋಟೋಸು ಪ್ಲಸ್ ಅದನ್ನ ಇದು ಮಾಡಿಸಿ ಹೇಗೆ ಪತ್ರಿಕೆಗಳು ಮಾಡಿದಾರಲ್ಲ ಆ ರೀತಿ ಅದನ್ನೆಲ್ಲನೂ ಕೂಡ ಮಾಡಿ ಸೈಂಟಿಫಿಕ್ ಆಗಿ, ಅಂದರೆ ನಮ್ಮ ಏನು ಪರಿಹಾರ ಕೇಳ್ತೀವಿ ಅದು ಪರಿಹಾರಕ್ಕೆ ಸೂಕ್ತವಾಗಿ ಯಾವುದೂ ಕೂಡ ಅಲ್ಲಿ ಅದಕ್ಕೆ ತಕರಾರುಗಳಾಗಲಿ ಅಥವಾ ಇದಕ್ಕಾಗಿ ಬರಬಾರ್ದು. ಸೈಂಟಿಫಿಕ್ ಆಗಿ ವೈಜ್ಞಾನಿಕವಾಗಿ ಎಲ್ಲೆಲ್ಲಿ ಏನು ಮಾಡಬೇಕು ಅದನ್ನು ನಾನು ಸ್ಪಷ್ಟವಾಗಿ ನಿರ್ದೇಶನ ಕೊಡೋದು. ಆ ಪ್ರಕಾರ ಅವರು ಕೂಡ ತಯಾರಾಗಿದ್ದಾರೆ. ಆ ನಿರ್ದೇಶನ ಕೊಡೋದು ಒಂದು ಭಾಗ ಇರಲಿ, ಅವ್ರನ್ನೇ ತಯಾರಾಗಿದ್ದಾರೆ ಮಾಡಿ ಅದನ್ನೆಲ್ಲನೂ ಸಿಸ್ಟಮೆಟಿಕ್ ಆಗಲಿ ಇವತ್ತು ಸಹ ಇವೆಲ್ಲ ಪ್ಲಾಟ್ಸದ್ದು ಹೆಂಗೆ ಅಂಥೇಳಿ ಒಂದು ಇಡೀ ಜಿಲ್ಲೆದು ಇದು ಮಾಡಿಕೊಂಡು ಇದು ಮಾಡ್ತೀವಿ. ಇನ್ನು ನಾವು ನಾಳೆ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಉಳಿದ ಸಚಿವರು ಕೂಡ ಎಲ್ಲರೂ ಕೂಡ ಪ್ರವಾಸ ಮಾಡಿದ್ದಾರೆ ಬೇರೆ ಬೇರೆ ರಾಜ್ಯ ಜಿಲ್ಲೆಯಲ್ಲಿ. ಬಹುಶಃ ಬಾಜು ಜಿಲ್ಲೆಗಳು ಸಿಮಿಲರ್ ಪರಿಸ್ಥಿತಿ ಅಲ್ಲಿನೂ ಕೂಡ ಇದೆ. ನಾವೆಲ್ಲರೂ ಕೂಡಿ ಒತ್ತಾಯ ಮಾಡಿ ಇವತ್ತು ಏನು ಪರಿಹಾರ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಸಿಗಬೇಕು ಅದಕ್ಕೆ ನಾವು ರೈತರ ನೆರವಿಗೆ ಬರುವಂಥದ್ದು. ಮತ್ತು ಬಹುಶಃ ಎಲ್ಲ ಕಡೆನೂ ಕೂಡ ಟೋಟಲ್ ಲಾಸ್ ಹತ್ರನೇ ಇದೆ. ಭಾಗಶಃ ಬರ್ಬೋದು, ಏನೋ ಒಂದ್ಸಲ ಈಗ ಒಂದು 10-20% ಬರ್ಬೋದು ಅಷ್ಟೇ. ಕೆಲವು ಕಡೆ ಅದನ್ನೂ ಇಲ್ಲ, ಏನೂ ಇಲ್ಲ. ಕೆಲವು ಕಡೆ 10-20% ಸಹ ಅವ್ರಿಗೆ ಈಲ್ಡ್ ಬರ್ತದೆ. ಇದೆಲ್ಲವೂ ಕೂಡ ಇದೆ. ಇನ್ನು ಮುಂದೆ ಏನೇನಾಗ್ತದೆ ನೋಡ್ಬೇಕು. ನೆಕ್ಸ್ಟ್ 1-2 ಮಂತ್ಸ್, 1 ತಿಂಗಳು 2 ತಿಂಗಳು ಈ ಪರಿಸ್ಥಿತಿ ನಮ್ಮ ಮುಂದಿದೆ. ಹೀಗಾಗಿ ಇದನ್ನೆಲ್ಲ ಸಮಗ್ರ ಮಾಹಿತಿಯನ್ನು ನಾನು ಮುಖ್ಯಮಂತ್ರಿಗಳಿಗೆ ಕೊಟ್ಟು, ಇವತ್ತು ಕೇಂದ್ರ ಸರ್ಕಾರ ಕೂಡ ಅವ್ರದ್ದು ಪದ್ಧತಿ ಪ್ರಕಾರ ಅವ್ರು ಆಗಸ್ಟಲ್ಲಿ ಡಿಕ್ಲೇರ್ ಮಾಡ್ತಾರೆ ಡ್ರಾಟ್ ಅನ್ನೋದನ್ನ. ಈಗಾಗಲೇ ನಮ್ಮಲ್ಲಿ ಭಾಳಷ್ಟು ಇದೆ, ನಾವು ಒತ್ತಾಯ ಮಾಡ್ಕೊಂತ ಬಂದಿದ್ದೀವಿ ಈಗಲೇ ಅದನ್ನು ಒಂದು ಡಿಕ್ಲೇರ್ ಮಾಡಿ ಅಂತೇಳಿ. ಬಟ್ ದೇ ವಿಲ್ ವೇಟ್ ಅಂಟಿಲ್ ಆಗಸ್ಟ್, ಈ ತಿಂಗಳವರೆಗೆ ಎಂಡ್ವರೆಗೆ ವೇಟ್ ಮಾಡ್ತಾರೆ. ನಾವು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಕೂಡಲೇ ಇವರಿಗೆ ಒಂದು ನಮ್ಮ ರೈತರಿಗೆ ನೆರವಿಗೆ ನಾವು ಬರ್ತೀವಿ. ಮತ್ತು ನಮ್ಮ ಏನು ಇಲ್ಲಿ ವಾಸ್ತವ ಸಂಗತಿ ಅದಲ್ಲ ಅದರಲ್ಲಿ ಒಂದು ಸ್ವಲ್ಪನೂ ಕೂಡ ತಪ್ಪಾಗಬಾರ್ದು. ಐ ಆಮ್ ಟೆಲಿಂಗ್ ಯು, ಎಲ್ಲನೂ ಕೂಡ ಸಮಗ್ರವಾಗಿ ಇಡೀ ಜಿಲ್ಲೆಯಲ್ಲಿ ಎಲ್ಲಿನೂ ಕೂಡ ಒಂದೇ ಒಂದು ಹೆಕ್ಟೇರ್ ಇವತ್ತು ಸಹ ಇದರಲ್ಲಿ ಒಂದು ಉಳಿಬಾರ್ದು. ಆ ರೀತಿ ಒಂದು ಏನು ಸತ್ಯ ಪರಿಸ್ಥಿತಿ ಇದೆ ಅಸತ್ಯ ಪರಿಸ್ಥಿತಿ ನಿರ್ಮಾಣ ಆ ಥರ ಅದು ಮಾಡಿಸಿ ಮುಖ್ಯಮಂತ್ರಿಗೆ ಗಮನ ತಂದು ನಾವು ಮುಂದಿನ ಕ್ರಮಗಳನ್ನು ಕೊಡ್ತೀವಿ. ಒಟ್ಟಾರೆ ರೈತರ ಹಿತ ಕಾಪಾಡುವಂಥದ್ದು ನಮ್ಮ ಕರ್ತವ್ಯ. ಭಾಳ ಸಂಕಷ್ಟದಲ್ಲಿದ್ದಾರೆ. ಈ ಮಳೆ ಆಧಾರಿತ ಕೃಷಿ ಏನಿದೆಯಲ್ಲ ಇದು ಭಾಳ ಕಷ್ಟಕರವಾದಂಥ ಕೆಲಸ ಇದು. ಅದೇ ನೋಡಿ, ಒಬ್ಬ ಪಾಪ ಹಿರೇಕೂರ್ಗು 3 ಸಲ ಬಿತ್ತಿದ್ದಾನೆ, 3 ಸಲ ಬೀಜ, 3 ಸಲ ಗೊಬ್ಬರ, ಒಬ್ಬಂದೇ ಪರಿಸ್ಥಿತಿ. ಸೊ ಹೀಗೆ ಎಲ್ಲರದು ಕೂಡ ಇದೆ. ಎಷ್ಟೋ ಕಡೆ ನನಗೆ ಆಶ್ಚರ್ಯ ಏನಾಗಿದೆ ಅಂದರೆ, ಪಾಪ ಅವರು ಹೊಲ ಮಾಡಕ್ಕೆ ತಗೊಂಡಾರ. ಇಬ್ರದು ನಾನು ನೋಡಿದಾಗ ಇಬ್ರದು ಯಾರೋ ಒಬ್ಬರು ಪರ್ವಾಲೋ ಇನ್ನೊಬ್ಬ ಮುಸ್ಲಿಂ ಯಾರೋ ಒಬ್ಬರು ಸದ್ದಾಮು, ಅವರು ಇವ್ರ ಪಾಪ ಒಬ್ಬ ಲಂಬಾಣಿ ತಗೊಂಡಿದ್ದಾನೆ, ಮತ್ತೊಬ್ಬ ಅದನ್ನ ಬಾಡಿಗೆಗೆ ತೊಗೊಂಡು ಅವೆಲ್ಲ ದುಡ್ಡು ಕೊಟ್ಬಿಟ್ಟಾನೀಗ. ಅವ್ನ ಪಾಪ ಅವ್ರಿಗೆಲ್ಲರಿಗೆ ಅಡ್ವಾನ್ಸ್ ಆಗಿ ಕೊಟ್ಟು ಅವ್ನಿಗೆ ಇದು ಮಾಡ್ಕೊಂಡಿದ್ದಾರೆ.
ಈಗ ಪಾಪ ಅದು ಆ ಹೊಲ ಮಾಡೋಂದು ಪರಿಸ್ಥಿತಿ ಭಾಳ ಗಂಭೀರ ಅದು. ಇದು ನೋಡಿರೋ ನಾವು ಜಿಲ್ಲಾದ್ಯಂತ ಭಾಳಷ್ಟು ಕಡೆ ಇದು ಬೇರೆಯವ್ರಿಗೆ ಮಾಡಕ್ಕೆ ಕೊಡುವಂಥದ್ದೇ ಇದು ಆಗಿದೆ. ಯಾಕಂದ್ರೆ ಕೃಷಿ ಕಷ್ಟಕರ ಕೆಲಸ. ಈಗ ಈ ಇಂಥ ಮಳೆ ಆಧಾರಿತ ಅದ್ರಾಗ ವಿಶೇಷವಾಗಿ ಅವ್ರು ಪಾಪ ನಿನ್ನೆ ಪಾಪ ಭಾಳ ನೊಂದ್ಕೊಂಡು ಹೇಳ್ತಾ ಇದ್ರು, ನಾವು ದುಡ್ಡು ಕೊಟ್ಬಿಟ್ಟಿದ್ದೀವಿ ಅಂಥೇಳಿ. ನಾನು ಹೇಳಿದೆ ಅವ್ರ ಮನವೊಲಿಸುವಂಥ ಕೆಲಸನೂ ಕೂಡ ಮಾಡ್ತೀನಿ, ಅದು ಯಾರು ಪರ್ವಲ್ಲ ಸದ್ದಾಮ ಅದಾರಲ್ಲ ಅಂತ ಹೇಳಿದಾಗ ಇನ್ನೊಬ್ರು ಅಂದರು, ಸರ್ ನಾನು ಮುಂದಿನ ವರ್ಷ ಅವ್ರಿಗೆ ಕೊಡೋದೇ ಇಲ್ಲ ಅವ್ರಿಗೆ ಮರೆ, ನೀವೇನಾದ್ರು ಮಾಡೋರು ನೀವು ಇಂಟರ್ಫಿಯರ್ ಆದ್ರೆ ಅಂತೇಳಿ. ಅದ್ರ ಮಾನವೀಯತೆ ವಿಷಯ ನೋಡಿಕೊಂಡು ಸಹಮತಿದಿಂದ ಖುಷಿಯಿಂದ ಏನಾದರೂ ಅವ್ರಿಗೆ ಇದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅದನ್ನು ಕೂಡ ಇಂಥವ್ರು ಕರೆಸಿ ನಾವು ಒಂದು ಇದು ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಆದರೆ ಅವ್ರಿಗೆ ಪಾಪ ನಾಳೆ ಮುಂದೆ ಯಾರು ಕೊಳ್ಳಾರ್ದಂಗೆ ಆಗುವಂಥ ಪರಿಸ್ಥಿತಿನೂ ಕೂಡ ಆಗಬಾರ್ದು. ಅದನ್ನು ನೋಡಿಕೊಂಡು ಒಂದು ಎಚ್ಚರದ ಒಂದು ಹೆಜ್ಜೆಯನ್ನು ನಾವು ಇಡಲಿಕ್ಕೆ ಬಯಸ್ತೀವಿ. ಒಟ್ಟಾರೆ ಒಂದು ಸಮಾಧಾನ ಅಂದರೆ ಕುಡಿಲಿಕ್ಕೆ ನೀರಿಗೆ ನಮಗೆ ತೊಂದರೆ ಇಲ್ಲ. ಆಮೇಲೆ ಕೃಷಿಗೂ ಕೂಡ ನಾವು ನೀರು ಕೊಡ್ತಾ ಇದ್ದೀವಿ ಈಗ ಎಲ್ಲ ಕಡೆನೂ ಕೂಡ. ಅಲ್ಲಿನೂ ಕೂಡ ಸಮಸ್ಯೆಗಳಿದ್ದಾವೆ. ನಿನ್ನೆ ನಾನು ಇಂಜಿನಿಯರ್ಸ್ ಕರೆಸಿ ಎಲ್ಲ ರಾತ್ರಿ ಒಂದು ತಾಸೆಲ್ಲ ಕೂಡ ಅದನ್ನೇ ಮಾತಾಡಿದ್ದೀನಿ. ಎಲ್ಲ ಇಂಜಿನಿಯರ್ಸ್ ಕರೆಸಿ ಎಲ್ಲ ಕಾರ್ಯಗಳಿಗೂ ಕೂಡ ಸರಿಯಾಗಿ ಇದು ಆಗ್ತಾ ಇಲ್ಲ. ಒಂದು ಟಿ ಸಿ ಕೂಡ ಅಲ್ಲಿ ಒಂದು 50 MB ಒಂದು ಟಿ ಸಿ ಇದು ಆಗಿದೆ ಅಂತ, ಟಿ ಸಿ ರಿಪೇರ್ ಆಗುತ್ತಾನ 5 ದಿವಸ ತನಕ ನಮ್ಗೇನೋ ಪ್ರಾಬ್ಲಮ್ ಇದೆ ಅಂತ. ನಿನ್ನೆ ಭಾಳಷ್ಟು ಆಗಿದೆ. 11:30 ಮತ್ತಲ್ಲಿ ಆಲ್ಮಟ್ಟಿಯಲ್ಲಿ ಮೀಟಿಂಗ್ ಇದೆ. ನಾಳೆ MD ಕೂಡ ಮೀಟಿಂಗ್ ಮಾಡಕ್ಕೆ ಹೇಳಿ ಇದನ್ನು ಪ್ರಾಕ್ಟಿಕಲ್ ಆಗಿ ಎಲ್ಲರೂ ಕೂಡ ಏನಾಗಿದೆ ಕೋಆರ್ಡಿನೇಷನ್ಸು ತಪ್ತಾ ಇದೆ. ಅದು ಎಷ್ಟು ನಮಗೆ ಏನು ಕ್ಯೂಸೆಕ್ಸ್ ನೀರು ಬರಬೇಕಾಗಿತ್ತು ಇದು ಬರ್ತಾ ಇಲ್ಲ. ಹೀಗಾಗಿ ಎಲ್ಲನೂ ಕೂಡ ಸಮಸ್ಯೆಗಳಾಗ್ತದೆ. ಅವ್ರ ಮ್ಯಾನೇಜ್ಮೆಂಟ್ನು ಕೂಡ ಭಾಳ ಮಾತಾಡಿದೆ. ಅದು ನಿನ್ನೆ ಎಲ್ಲ ಹೇಳಿದ್ದೀನಿ, ನಿನ್ನೆ ಮೀಟಿಂಗ್ ಮಾಡಿ ನಿನ್ನೆ ಒಂದು 2 hours ಸ್ಪೆಂಡ್ ವಿತ್ ದೆಮ್. ಎಲ್ಲನೂ ಕರೆಸಿ ಮಾತನಾಡಿ ಅದು ಕೂಡ. ಯಾಕಂದ್ರೆ ಇನ್ನೂ ಭಾಳಷ್ಟು ಕಡೆ ನೀರು ಹೋಗಿಲ್ಲ. ಮುದ್ದೇಬಾಳ ಪಾಪ ರೈತರು ಬಂದಿದ್ದಾರೆ ನಿನ್ನೆ, ಬಸರಕೋಡು ಆ ಕಡೆ ಈ ಕಡೆ ಎಲ್ಲ ರೈತರು ಎಲ್ಲ ಬಂದು ನಮ್ಮ ಕೆರೆಗಳಿಗೆ ನೀರು ಬಂದಿಲ್ಲ ಅಂಥೇಳಿ. ಸೊ ಅದನ್ನು ಸ್ವಲ್ಪ ಎಲ್ಲ ಕಡೆನೂ ನಾವು ಬಿಡಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಎಲ್ಲಿ ಯಾರಿಗೂ ಕೂಡ ಸ್ಯಾಟಿಸ್ಫೈ ಆಗ್ತಾಯಿಲ್ಲ. ಅದಕ್ಕೆ ಆನ್ ಆ್ಯಂಡ್ ಆಫ್ ಮಾಡಿ ಇವತ್ತು ದಿವಸ ಅದನ್ನು ಬಗೆಹರಿಸಂತಕೊಂಡು ನಿನ್ನೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. ಇವತ್ತು 11:30 ಮೀಟಿಂಗ್ ಇದೆ ಅಲ್ಲಿ ಹಾಲ್ಮಟ್ಟಿನಲ್ಲಿ. ಕೆಲವೊಂದು ರೈತರನ್ನು ಕಳಿಸಿದ್ದೀನಿ. ಯಾಕಂದ್ರೆ ವಾಸ್ತವ ಸ್ಥಿತಿವಾಗಿ ಏನು ಗೊತ್ತಾಗಬೇಕು ಅನ್ನೋದನ್ನು ಗೊತ್ತಾಗಬೇಕಲ್ಲ. ಅದನ್ನು MD KB ಜನರಲ್ ಕುಲಕರ್ಣಿ ಕೂಡ ಮಾತಾಡಿದ್ದೀನಿ, ಬಸವರಾಜ್ ಕೂಡ ನೀನು ಮಾತಾಡಿದ್ದೀವಿ. ಇಲ್ಲೆಲ್ಲರೂ ಬಂದಿದ್ದರು ಅಧಿಕಾರಿಗಳು, SCಗಳು ಎಲ್ಲರೂ, ರಾಠೋಡು ಮತ್ತು ಇನ್ನಿತರ ಎಲ್ಲರೂ ಕೂಡ ಪಾರ್ಟಿಗೂ ಆ ಕೆಲಸವನ್ನು ಮಾಡಿದ್ವಿ. ಒಟ್ಟಾರೆ ಇದು ಪರಿಸ್ಥಿತಿ. ನಮ್ಮ ರೈತರು ಮಳೆ ಆಧಾರಿತ ಕೃಷಿ ಮೇಲೆ ಏನೇನೋ ಅವಲಂಬಿತ ಆಗಿದ್ದಾರೆ, ಭಾಳಷ್ಟು ಸಂಕಷ್ಟದಲ್ಲಿ ಇವತ್ತು ಇದ್ದಾರೆ. ಅವರಿಗೆ ನೆರವಿಗೆ ಬರಬೇಕಾಗಿದ್ದು ನಮ್ಮ ಕರ್ತವ್ಯ. ಆ ಕೆಲಸವನ್ನು ಭಾಳ ಅತ್ಯಂತ ಬದ್ಧತೆಯಿಂದ ಇವತ್ತು ನಾವು, ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು, ನಾನು ಇದೆಲ್ಲವನ್ನು ಅವ್ರ ಗಮನಕ್ಕೆ ಬರ್ತೀನಿ. ಮತ್ತು ಇದು ಅವ್ರಿಗೆ ಮಾಹಿತಿನೂ ಕೂಡ ಇರ್ತದೆ. ವಿವಿಧ ಜಿಲ್ಲೆಯಲ್ಲೂ ಕೂಡ ಅವತ್ತು ಸಚಿವರುಗಳು, ಅಧಿಕಾರಿಗಳು ಎಲ್ಲನೂ ಕೂಡ ಇದು ಮಾಡ್ತಾರೆ. ಒಟ್ಟಾರೆ ಸರ್ಕಾರ ಒಂದು ಯೋಗ್ಯವಾದಂಥ ನಿರ್ಧಾರ ನಾವು ಕೈಗೊಳ್ತೀವಿ. ಕೇಂದ್ರ ಸರ್ಕಾರ ಕೂಡ ಈಗ ಮಹತ್ವದ ಪಾಪ, ಯಾಕಂದರೆ ಬರ ಡಿಕ್ಲೇರ್ ಮಾಡೋರು ಅವರು ಕೇಂದ್ರ ಸರ್ಕಾರ. ಆಮೇಲೆ SDRF NDRF ನಾಮ್ಸ್ ಏನಿದೆಲ್ಲ ಯಾವುದೋ ಹಳೆ ಕಾಲದ ನಾಮ್ಸ್ ಇದ್ದಾವೆ. ಅದರಲ್ಲಿ ಏನೂ ಕೂಡ ಪಾಪ ಅವರು ಬಿತ್ತಿದ ಪರ್ ಹೆಕ್ಟೇರು ಮತ್ತು ಅದಕ್ಕೂ ಸೀಲಿಂಗ್ ಇದೆ. 2 ಎಕರೆ ಸೀಲಿಂಗ್, 2 ಹೆಕ್ಟೇರ್ 2 ಎಕರೆ 2 ಹೆಕ್ಟರ್ ಸೀಲಿಂಗ್ ಇದೆ. 2 ಹೆಕ್ಟರ್ ಸೀಲಿಂಗ್ ಇದೆ. ಮತ್ತು ಅದು ಎಲ್ಲರೂ ಕೂಡ ಭಾಳ ಇದು ಇದೆ. ಅದರಲ್ಲಿ ಬೀಜದ ಕಿಮ್ಮತ್ತು ಬರೋಲ್ಲ, ಗೊಬ್ಬರ ಕಿಮ್ಮತ್ತು ಬರೋಲ್ಲ. ಅದನ್ನು ಕೂಡ ರಿವೈಸ್ ಮಾಡಿ ಅಂತೇಳಿ ಪದೇ ಆಯ್ತು. ಈಗಲೂ ಕೂಡ ಅದನ್ನ ಒತ್ತಾಯವನ್ನು ಈ SDRF ನಾಮ್ಸ್ ಇದೆ, NDRF ನಾಮ್ಸ್ ಇದೆಯಲ್ಲ, ಆ ನಾಮ್ಸನ್ನು ರಿವಿಸಿಟ್ ಮಾಡಬೇಕು. ಅದನ್ನು ಕನಿಷ್ಠ ಫಸ್ಟ್ 4 ಪಟ್ಟರೆ ಜಾಸ್ತಿ ಮಾಡಬೇಕು ಅಂತ ಅನ್ನೋದನ್ನು ಕೂಡ ನಾವು ವಿನಂತಿಯನ್ನು ಮುಖ್ಯಮಂತ್ರಿಗಳ ಮೂಲಕ ಆ ಕೆಲಸವನ್ನು ಮಾಡ್ತೀವಿ. ಧನ್ಯವಾದಗಳು. ಥ್ಯಾಂಕ್ ಯು. ಸರ್, ಈಗ ಕ್ರಾಪ್ ಇನ್ಶೂರೆನ್ಸ್ ಬಗ್ಗೆ ಮಾತಾಡ್ತೀರಿ. ಅಲ್ಲಿ ಏನಾಗ್ತದೆ, ಒಂದು ಕಬ್ಬಿನ ಬೆಳೆ ಭಾಳ ಲಾಸ್ ಆಗುತ್ತೆ. ಕಬ್ಬಿಗೆ ಕ್ರಾಪ್ ಇನ್ಶೂರೆನ್ಸ್ ಇಲ್ಲ. ಬಿಕಾಸ್ ಇಸ್ ಎ ಕಮರ್ಷಿಯಲ್ ಕ್ರಾಪು. ಆಮೇಲೆ ಕಬ್ಬಿಗೆ ಜನರಲ್ ಆಗಿ ಇವತ್ತೊಂದು ಅವರು ಡಿಸ್ಕರೇಜ್ ಮಾಡ್ತಿರ್ತಾರೆ. ಯಾಕಂದರೆ ವಾಟರ್ ಕನ್ಸ್ಯೂಮಿಂಗ್ ಇದು ಅಂತ ಹೇಳಿ. ಸೊ ಕಬ್ಬಿಗೆ ಇನ್ಶೂರೆನ್ಸ್ ಇಲ್ಲ. ಲಾಸ್ ಆದ ರೈತರಿಗೂ ನೋಡಿ ಮಾತಾಡ್ತೀವಿ ನಮ್ಮ ಜೊತೆ. ಆದರೆ ಇನ್ಶೂರೆನ್ಸ್ ಅಲ್ಲಿ ಇಲ್ಲ. ಅದಕ್ಕೆ ದೇವರು ಫಾರ್ಮರ್ಸ್, ಬಟ್ ಏನೋ ಕಮರ್ಷಿಯಲ್ ಕ್ರಾಪು, ವಾಟರ್ ಗಜ್ಲಿಂಗ್ ಕ್ರಾಪ್ಸು ಅಂತೇಳಿ ಅವರು ಕೇಂದ್ರ ಸರ್ಕಾರ ಇದು ಮಾಡಿದೆ. ನಮ್ದೇನಿಲ್ಲ. ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡೋ, ನಿಮ್ಮ ಸಂಸದರಿಗೂ ಹೇಳ್ರಿ ಮನವಿ ಮಾಡಿ ಪ್ಲೀಸ್. ಓಕೆ, ಬೇಡ, ಸೀರಿಯಸ್ ಆಗತ್ತೆ. ಹಾಂ, ಯಾರು ಎಲ್ಲ ನಿನ್ನೆ ಎಲ್ಲರೂ ಇದ್ರು. ನಿನ್ನೆ ನಾಲ್ಕಾರು ಶಾಸಕರಿದ್ರು, ಸಿಂದಗಿ ಶಾಸಕರಿದ್ರು, ದೇವ್ರ ಪ್ರಿಯ ಶಾಸಕರು. ಏನೋ ಬಿಡದಿ ಹೋರಾಟದ ಹೊಂಟಿನಿ ಸರ, ಹೋಗಿಬಿಟ್ಟಿನಿ ಈಗಾಗಲೇ ಅಂದ್ರು. ಅಲ್ಲ, ಈಗ ನೆಕ್ಸ್ಟ್ ಬರ್ತೀನಿ. ನೆಕ್ಸ್ಟ್ ನನಗೂ ಕೂಡ ಟೈಮ್ ಇರಲಿಲ್ಲ. ನನ್ನ ಮತಕ್ಷೇತ್ರಕ್ಕೆ ನಾನು ಹೋಗಿಲ್ಲ ಇನ್ನ. ಈಗ ನೆಕ್ಸ್ಟ್ ಈ ವಾರದಲ್ಲಿ ನಾನು ಮುಂದೆ ಉಳಿದಂಥ 3-4 ಕ್ಷೇತ್ರಗಳು ಹೋಗ್ತೇನೆ, ತಾಲೂಕುಗಳು ಹೋಗ್ತೇನೆ. ಇದೆಲ್ಲನೂ ಸೈಂಟಿಫಿಕ್ ಆಗಿ ನೋಡಿ. ಭಂಡಾರಿ ಸಾಹೇಬ್ ಒಂದು ಹೇಳ್ತಾನಲ್ಲ, ಭಾಳ ಸೈಂಟಿಫಿಕ್ ಆಗಿ ಎಲ್ಲ ರೀತಿಯಿಂದ ಮಾಡಿದ್ದಾರೆ.
ಯು ಅಂಡರ್ಸ್ಟ್ಯಾಂಡ್ 1 ಲಕ್ಷ ಇದ್ದಿದ್ದು ಕ್ರಾಪ್ ಇನ್ಶೂರೆನ್ಸ್ ವಿ ಹ್ಯಾವ್ ಟೇಕನ್ 2.5 lakhs ಮಾಡಿ ಒಳ್ಳೆ ಕೆಲಸ ಮಾಡಿದಾಗ ನಾವು ಅಧಿಕಾರಿಗಳು ಒಳ್ಳೆ ಕೆಲಸ ಮಾಡೋಣ ನಾನು ಮತ್ತು ಜಿಲ್ಲಾಧಿಕಾರಿಗಳು ಸಿಇಒ ಅವರು ನಿರಂತರವಾಗಿ ತುಂಬಿಸಿದ್ದಾರೆ. ಇಲ್ಲಿ ಇದರಿಂದ ನಮ್ಮ ಜಿಲ್ಲೆಯಿಂದ ಸರಿಯಾದಂತ ರಿಪೋರ್ಟ್ ಮಾಹಿತಿ ಹೋಗ್ತದೆ. ಅಲ್ಲಿ ಯಾವುದೇ ಎಳ್ಳಷ್ಟು ಕೂಡ ತಪ್ಪುಗಳಾಗದಲ್ಲ. ಇಷ್ಟು ನೋಡ್ಕೊಳ್ಳುವಂತ ಕೆಲಸ ಮುಂದೆ ಎಷ್ಟು ಪರಿಹಾರ ಬರ್ತದೆ ಏನ್ ಬರ್ತದೆ ಅದು ಇಟ್ ವಿಲ್ ಬಿ ಡಿಸೈಡೆಡ್ ಫಾರ್ ಎವ್ರಿ ಒನ್. ಏನ್ರಿ NDRF SDRF ರಾಜ್ಯ ಸರ್ಕಾರ ಎಷ್ಟು ಕೊಡ್ಬೇಕು, ಕೇಂದ್ರ ಸರ್ಕಾರ ಎಷ್ಟು ಕೊಡ್ಬೇಕು, ಲಾಸ್ಟ್ ಟೈಮ್ ಹೇಳಿದ್ವಲ್ಲ ಇದು ಆದಾಗ ನಾವು ಪ್ರವಾಹ ಆದಾಗ ನಾವು ಕೊಟ್ಟಿದ್ದೀವಿ, ಕೇಂದ್ರ ಸರ್ಕಾರನು ಕೊಟ್ಟಿದ್ದೀವಿ, ನಾವು ಕೂಡ ಕೊಟ್ಟಿದ್ದೀವಿ. ಇನ್ಶೂರೆನ್ಸ್ ಕೂಡ ಈಗ ಲಾಸ್ಟ್ ನಮ್ಮ ಹೈಯೆಸ್ಟ್ ಈಗ ಸಹ ಇದನ್ನ ಈ ಡಿಸಿಪ್ಲಿನ್ ಏನಿದೆ ಈ ವೈಜ್ಞಾನಿಕ ಸೈಂಟಿಫಿಕ್ ಆಗಿ ರಿಪೋರ್ಟ್ ಮಾಡುವಂತಹದ್ದು ಫೀಲ್ಡ್ ರಿಪೋರ್ಟ್ಸ್ ಅನ್ನ ಅದರಲ್ಲಿ ಏನು ತಪ್ಪಬಾರ್ದು ಅದು ತಪ್ಪುದಲ್ಲ. ಯಾಕಂದ್ರೆ ನೋಡಿದ್ದೀನಿ ನಿನ್ನೇನು ಕೂಡ ನಾವು ನೋಡಿದ್ದೀವಿ, ಇನ್ಕಮ್ ಮಾಧ್ಯಮದವ್ರು ತಾವು ಕೊಟ್ಟಿದ್ದೀವಿ. ಯು ಆರ್ ಆಲ್ಸೋ ವೆರಿ ಹ್ಯಾಪಿ ಅವ್ರು ಏನ್ ಮಾಡ್ತಾ ಇರೋದನ್ನ ಭಾಳ ಇದು ಮಾಡಿದ್ದಾರೆ. ರೈತರು ಕೂಡ ಪಾಪ ನಿನ್ನೆ ಹೇಳಿದಿಲ್ಲ ಸರ್ ಸರಿಯಾಗಿ ಬಂದು ನಮ್ಮನ್ನೆಲ್ಲ ಇದು ಬರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದು ಕೂಡ ಇದೆ. ಒಟ್ಟಾರೆ ಎಲ್ಲರೂ ಕೂಡಿ ಸಹ ಇದನ್ನ ನಾವು ಈ ಸಂಕಷ್ಟದ ಪರಿಸ್ಥಿತಿಯನ್ನು ಎದುರಿಸಲಿಕ್ಕೆ ನಾವು ಬಂದಿದೆ. ಈಗ ನೋಡಿ ಮಳೆ ಮಾಪನ ನಿನ್ನೆ ಬರ್ತಿದ್ದು ಹುಷಾರ. ಮಳೆ ಮಾಪನ ಕೇಂದ್ರಗಳು ಈಗ ಎಲ್ಲಾನು ಕೂಡ ಸ್ಯಾಟಲೈಟ್ ಬೇಸ್ಡ್ ಇದೆ. ಯು ಕ್ಯಾನ್ ಗೆಟ್ ಅ ಸ್ಯಾಟಲೈಟ್ ಟು 2 millimeters 1 millimeter ಪ್ಲಾಟ್ನಾಗ ಏನಾಗಿದೆ ಅನ್ನೋದು ಬರ್ತದೆ ಈಗ. ಸೊ ಅದ್ರ ಬಗ್ಗೆ ಚಿಂತೆ ಮಾಡಬೇಕಾಗಿಲ್ಲ. ಮಳೆ ಮಾಪನ ಇದು ಇವತ್ತು ದಿವಸ ಸ್ಯಾಟಲೈಟ್ ಇದರಿಂದ ಎಲ್ಲಾನು ಕೂಡ ಇವತ್ತು ದಿವಸ ಇದೆ. ನೀವೊಂದು 1 ಇಂಚಿದು ನೀವು ಇದು ಮಾಡ್ಕೊಂಡು ಇದ್ರಾಗ ಏನಾಗಿದೆ ಅಂತಂದು ಕೂಡ ನಮ್ಮ ಕಡೆ ನಿಖರತೆಯಿಂದ ಬರ್ತದೆ. ಸೊ ಅದರಿಂದ ಏನು ಕೂಡ ತೊಂದರೆ ಆಗೋದಿಲ್ಲ. ನಮ್ಗೆ ಈಗ -14% ಇವತ್ತು ಮಳೆ ಕೊರತೆ ಇದೆ. ಆಮೇಲೆ ಕೆಲವು ಕಡೆ ಮಳೆ ಆಗಿದೆ, ಮಳೆ ಬಂದಾಗ ಸಂದರ್ಭದಲ್ಲಿ ಏನಾಗಿದೆ ಆ ಗಾಳಿಯಿಂದ ಇವತ್ತು ದಿವಸ ಅದು ಆ ಕ್ರಾಪ್ಸ್ ಕೂಡ ಹಾನಿಯಾಗಿದೆ. ಆ ಮಳೆ ಏನು ಬಿದ್ದಿದಲ್ಲ ಅದು ಕ್ವೈಟ್ರೇನು ಮಣ್ಣಾಗ ಬಿದ್ದಿಲ್ಲ, ಅದು ಮಳೆ ಬಂದಿದ್ದನ್ನ ಗಾಳಿಯಿಂದ ಅದು ತುಂಬಿಸಿ ಹೋಗುವಂಥದ್ದು ಅದನ್ನು ಇನ್ನಷ್ಟು ಆ ಬೆಳೆಗೆ ಹಾನಿಯಾಗುವಂಥದ್ದು ಕೂಡ ನಿನ್ನೆ ಎಕ್ಸಾಂಪಲ್ ನೋಡಿದ್ದೀವಿ ನಾವು. ಲಾಸ್ಟ್ ಟೈಮ್ ಈಗ ಇಲ್ಲಿ ಕಳಪೆ ತೊಗರಿ ಪ್ರಶ್ನೆ ಈಗ ಬಂದಿಲ್ಲ. ಈಗ ತೊಗರಿ ಈಗ ಇಲ್ಲಿ ಅದು ತೊಗರಿ ಅದ್ರ ಒಂದು ಕಳಪೆ ಬೀಜ ಇರುವಂತದ್ದು ಅವ್ರ ಮ್ಯಾಗ ನಾವು ಕ್ರಮ ಕೈಗೊಳ್ಬೇಕು, ಎನ್ಶೂರ್ ಮಾಡಬೇಕು, ನಾವು ಅದನ್ನ ಮಾಡಬೇಕು. ಅದು ಒಂದು ಭಾಗ. ಈಗ ಆ ಕಳಪೆ ಬೀಜ ಪ್ರಶ್ನೆ ಬಂದಿಲ್ಲ. ಈಗ ಈ ಇದರಲ್ಲಿ ಏನಾಗಿದೆ, ಬೆಳೆನೇ ಬೆಳೆದಿಲ್ಲ ಎಲ್ಲಾನು ಕೂಡ. ಯಾವುದೇ ಅದು ಹತ್ತಿ ಇರ್ಬೋದು, ತೊಗರಿ ಇರ್ಬೋದು, ಸೂರ್ಯಪಾನ ಇರ್ಬೋದು, ಕಬ್ಬು ಇರ್ಬೋದು, ಎಲ್ಲವೂ ಕೂಡ ಶೇಂಗಾ ಇರ್ಬೋದು, ಉಳ್ಳಾಗಡ್ಡಿ ಆನಿಯನ್ಸ್ ನಿನ್ನೆ ಅದನ್ನು ಕೂಡ ಅದೊಂದು ಉಳ್ಳಾಗಡ್ಡಿದು ಕೂಡ ಪರಿಸ್ಥಿತಿ ಅದು ಎಲ್ಲಾನು ಕೂಡ ಸೇಮ್ ಅದ. ಈಗ ಸಫಿಷಿಯಂಟ್ ಆಗಿ ನಾವು ನೋಡಿದೀವಿ, ಇನ್ನು 1-4 ಕಡೆ ನೋಡ್ತೀವಿ. ಇಟ್ ವಿಲ್ ಬಿ ದ ಸಿಮಿಲರ್ ಸಿಚುವೇಶನ್ ಎವ್ರಿವೇರ್. ಆದ್ರೆ ಎಚ್ಚರಿಕೆಯನ್ನು ವಹಿಸ್ತೀವಿ. ಆಸ್ ಫಾರ್ ಆಸ್ ಕಳಪೆ ಬೀಜದ್ದು ಅದನ್ನ ಸಪರೇಟ್ ಆಗಿ ಹ್ಯಾಂಡಲ್ ಮಾಡುವಂತ ಅದನ್ನು ಕೂಡ ನೀವು ಹೇಳಿದ್ದು ಸತ್ಯ ಇದೆ. ಅದನ್ನೆಲ್ಲಾನು ಕೂಡ ನಾವು ಹ್ಯಾಂಡಲ್ ಮಾಡೋಣ. ಈಗ ಏನಿದೆ ಪರಿಸ್ಥಿತಿ ನಮ್ಮದು ಬೆಳೆ ಏನು ಎಷ್ಟು 1 ಎಕರೆದಲ್ಲಿ ಬೆಳಿಬೇಕಾಗಿತ್ತು ಅದು 30% ಇವತ್ತು ಸಸಿಗಳು ನಾಟಿದಾವೆ. ಆ ನಾಟಿದ ಸಸಿನೂ ಏನದಾವೆ ಸ್ಟಂಟೆಡ್ ಗ್ರೋತ್ ಇದಾವೆ. 3 ಫೂಟ್ ಆಗೋದು 6 ಇಂಚು 8 ಇಂಚು 1 ಫೂಟ್ ಅದಾವೆ. ಆಮೇಲೆ ಟೊಂಗೆಗಳು 10 ಟೊಂಗೆಗಳಿದ್ರೆ 5 ಟೊಂಗೆಗಳು. ಆಮೇಲೆ ಫ್ಲವರ್ಸು ನಿನ್ನೆ ಹೂವು ಏನದಲ್ಲ ಹೂನು ಕೂಡ ಇವತ್ತು ದಿವಸ 30% ಇದಾವೆ. 12 ಬೇಕಾಗಿದ್ದು 3 ಇದಾವೆ. So we have been doing it scientifically. ಮಾತಾಡ್ತೀವಿ. ಈಗ ನಾವು ಕ್ಯಾಬಿನೆಟ್ ಇರ್ಲಿ ಬಿಡ್ಲಿ, ಮುಖ್ಯಮಂತ್ರಿಗಳು ನಾನು ಇದನ್ನು ವರದಿ ಕೊಡ್ತೀನಿ ಏನಾಗಿದೆ ಅಂತ ಹೇಳಿ. ಈಗ ಫಸ್ಟ್ ನಂದು ಈ ವಿಸಿಟ್ ಏನದಲ್ಲ, ಇದು ಸಿಮಿಲರ್ ಸಿಚುವೇಶನ್ ಎಲ್ಲ ಕಡೆ ಇದೆ. ಮುಖ್ಯಮಂತ್ರಿಗಳು ನಾನು ವರದಿ ಕೊಡ್ತೀನಿ, ಉಳಿದೆಲ್ಲ ಸಚಿವರು ಕೂಡ ವರದಿ ಕೊಡ್ತಾರೆ. ಸಂಪೂರ್ಣ ಈಗ ನಾವು ವಿ ಹ್ಯಾವ್ ಟು ವೇಟ್ ಫಾರ್ ಸಮ್ ಟೈಮ್. ಬಟ್ ಈಗ ನೋಡಿದಾಗ ಓವರ್ ಆಲ್ ಎಲ್ಲ ಕಡೆನೂ ಕೂಡ ಇಟ್ ಇಸ್ ಹಾರ್ಡ್ಲಿ 10-15%. 85% ಲಾಸಸ್ ಅದಾವೆ. ಕೆಲವು ಕಡೆ 100% ಟೋಟಲ್ ಲಾಸ್ ಇದಾವೆ. 100% ಎಲ್ಲೇ ಬೆಳೆದು ಕೆಲವೊಂದು ಕಡೆ ಇದು ಆಗಿದ್ರು ಕೂಡ 15-20% ನಾ ಹೇಳಿದಲ್ಲ, ಒಂದ್ ಕಡೆ ಈಗ ಒಂದು 15-20% ಬರ್ತದೆ. 8 ಟನ್ ಬದಲಿ 1.5 ಟನ್ 2 ಟನ್ ಅಂದ್ರೆ 15-20% ಆಯ್ತು. ಕೆಲವು ಕಡೆ 15, ಅದು ಮುಂದೆ ಗೊತ್ತಿಲ್ಲ ಇವತ್ತಿನ ಪರಿಸ್ಥಿತಿಗೆ. ನಾಳೆ ಅದನ್ನು 0 ಆಗ್ಬೋದು. ಒಳ್ಳೇದಾಗ್ಲಿ ನಾವು ಆಶಿಸ್ತೀವಿ, ಆದ್ರೆ ಎಲ್ಲಿ ನಾವು ಹೇಳಕ್ ಬರುದಿಲ್ಲ. ದಿಸ್ ಇಸ್ ಅಟ್ ದಿಸ್ ಟೈಮ್. ಫೈನಲ್ ಆಗಿ ನಾವು ಏನ್ ಮಾಡ್ತೀವಲ್ಲ ಅವಾಗ ಇದೆಲ್ಲ ಸಂಪೂರ್ಣವಾಗಿ ಬರ್ತದೆ. No, question we have to discuss that.
ನಾವು ಅದನ್ನ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿ ಅಲ್ಲಿವರೆಗೆ ವೇಟ್ ಮಾಡ್ಬೇಕಾ ಏನ್ ಮಾಡ್ಬೇಕು ಅದನ್ನೆಲ್ಲ ಕೂಡ ಚರ್ಚೆ ಮಾಡ್ತೀವಿ. ಶಾಶ್ವತ ಬರಪೀಡಿತ ಅಥವಾ ಪ್ರಾಕೃತಿಕ ಒಂದ್ಸಲ ಬರ ಇರ್ತದೆ, 10 ಗಂಟೆಗೆ ಇರ್ತದೆ, 11 ಗಂಟೆಗೆ ಇರ್ತದೆ. ಶಾಶ್ವತವಾಗಿ ಒಂದು ಸೆಕ್ಷನ್ ಇದನ್ನ ಮಾಡ್ತಿರಲ್ಲ ಬರಪೀಡಿತ ಬ್ರಿಟಿಷರ ಕಾಲದಲ್ಲೆಲ್ಲ ಬರ ಒಂದು ಸೆಕ್ಷನ್ ತೆಗೆದುಬಿಟ್ಟಿದ್ರು. ಆ ತರ ಒಂದು ಪರ್ಮನೆಂಟ್ ಸೊಲ್ಯೂಷನ್ ನಾವು ಘೋಷಣೆ ಮಾಡಿ ಒಂದು ಅದಾದ್ಮೇಲೆ ಬಹಳಷ್ಟು ಬದಲಾವಣೆನೂ ಆಗಿದಾವಲ್ಲ. ಬ್ರಿಟಿಷರ ಕಾಲನಾಗ ಆಂಟಿ ಫೆಮಿನ್ ಸೆಂಟರ್ ಇದ್ದದ್ದು ಹೇಳ್ತೀವಿ. ಅದಾದ್ಮೇಲೆ ಅಂತರ್ಜಲ ಗಿತ್ತಲ್ಲ ಹೆಚ್ಚಿಗೆ ಮಾಡಿ ಕೆರೆಗಳಿಗೆ ನೀರು ಕೊಟ್ಟೆಲ್ಲ ಸ್ವಲ್ಪ ಬದಲಾವಣೆ ಮಾಡಿದೇವಲ್ಲ. ಅವಾಗ ಬ್ರಿಟಿಷ್ ಕಾಲದಾಗ ಕುಡಿಯಕ್ ನೀರ್ ಇರ್ಲಿಲ್ಲ, ಈಗ ಕುಡಿಯಕ್ ನೀರ್ ಇದಾವಲ್ಲ. ಓಕೆ, ರೈಟ್, ಥ್ಯಾಂಕ್ ಯು. ಇಲ್ಲ, ಇದು ಮೇನ್ಲಿ ನೀರಿಂದಲ್ಲ, ಇದು ದಿಸ್ ಇಸ್ ಮಳೆ ಆಧಾರಿತ ರೈನ್ ಫೆಡ್ ಇರಿಗೇಷನ್ ಅಂತ ಏನಂತೀವಲ್ಲ ನಾವು, ಮಳೆ ಆಧಾರಿತ ಕೃಷಿ ಇದೆಯಲ್ಲ ಮೇಜರ್ ಆಗಿರುವಂತದ್ದು. ಡೋಂಟ್ ಕ್ಲಬ್ ಇಟ್. ಹಾ, 524 ಆದ್ಮೇಲೆ ಸಾಲ್ವ್ ಆಗ್ತದೆ. ಮತ್ತೆ ಈ ಹಳ್ಳಗಳು ಕೊಡುವಂತದ್ದು ಕೂಡ 1500 ಕಿಲೋಮೀಟರ್ ಆಗುತ್ತದೆ. ಮೊನ್ನೆ ನೋಡಿದೀವಿ ನಾವು ಹಳ್ಳಗಳೇ 179 ಹಳ್ಳಗಳಿದಾವಲ್ಲ. ಆ ಹಳ್ಳಗಳ ಲೆಂತ್ ಎಲ್ಲ ನಾವು ನೋಡಿದ್ರೆ 1400 ಕಿಲೋಮೀಟರ್ ಬರ್ತದೆ. 1400 ಕಲ್ಲು ಒಂದೊಂದು ಹಾಕಿದ್ರೆ ಅದನ್ನು ಕೂಡ ಅಂತರ್ಜಲ ಜಾಸ್ತಿ ಆಗ್ತದೆ. ಅದು ರೈನ್ ಫೆಡ್ಗೆ ಅನುಕೂಲ ಆಗ್ತದೆ. ಈ ರೈನ್ ಫೆಡ್ಗೆ ಏನಾಗ್ತದೆ, ಅವ್ರಿಗೆ ಬಾವಿ ಮತ್ತು ಬೋರ್ವೆಲ್ ಮೇಲೆ ಮಾಡ್ಕೋತಾರಲ್ಲ. ಕೆರೆ ತುಂಬುದೊಂದು, ಇದು ಹಳ್ಳ ತುಂಬುದೊಂದು ಏನದಲ್ಲ, ಅದರಿಂದ ಆಗ್ತದೆ. ಅದನ್ನು ಕೂಡ ಫಾಲೋ ಅಪ್ ಮಾಡ್ತೀನಿ. ನೀನು ಅದನ್ನು ಭಾಳ ಮಂದಿ ಹೇಳಿದರು, ಅದೊಂದು ಮಾಡಿ ಸರ್ ನೀವು ಪೂರ್ತಿ ನಮಗೆಲ್ಲ ಅಂತರ್ಜಲ ಹೆಚ್ಚಿಗೆ ಆಕೈತಿ ಬೋರ್ವೆಲ್ ಬಾವಿಗಳಿಗೆ ಅಂತ ಹೇಳಿ. ಅದೇ ಈ ಪೈಲಟ್ ಆಗಿ 6 ಮಾಡಿದೀವಿ, ಇನ್ನೂ ಮಾಡ್ಬೇಕು. ಇನ್ಶೂರೆನ್ಸ್ ಅಲ್ರಿ, ಹಂಗಲ್ರಿ, ಅದಲ್ಲ. ಇದು ಇಲ್ಲಿ ಬಾಡಿಗೆ ಕೊಡೋದು. ಉದಾಹರಣೆಗೆ ನಾನು ಲೀಸ್ ತಗೊಂಡಿದ್ದೀನಿ, ಅದು ಆಸ್ತಿ ಬೇರೆಯವ್ರದ್ದು. ಈಗ ಬೆಳೆ ವಿಮೆ ಹೋಗೋದು ಆಸ್ತಿ ಮಾಲೀಕನಿಗೆ ಹೋಗುತ್ತೆ. ಅದನ್ನು ಹೊಂದಾಣಿಕೆ ಮಾಡ್ಕೊ. ಅವರು ಅಂಡರ್ಸ್ಟ್ಯಾಂಡಿಂಗ್ ಇರ್ತಾರೆ. ಸುಮ್ಮನೆ ನಾವು ಅದಕ್ಕೆ ಕಾಂಪ್ಲಿಕೇಟ್ ಮಾಡೋದು ಬೇಡ. ನಿನ್ನ ನಾನು ಅವ್ರು ಪರ್ವಲ್ ಕರಿಸಿ ಮಾತಾಡ್ತಿರೋದ್ಯಾ, ಸಡನ್ಲಿ ಒಬ್ರು ಹೇಳಿದ್ರು ಸಾಹೇಬ್ರ ಮುಂದೆ ಮತ್ತೆ ನೀವು ಮಾಡಿಬಿಟ್ರೆ ಪಟ್ನ ಮುಂದೆ ಅವ್ರಿಗೆ ಹೊಟ್ಟೆ ಕೊಡೋದಿಲ್ಲ, ಕಾಯಂ ತರ ಅವನ್ನ ಇದು ಮಾಡ್ತೀರಿ. ಸ್ವಲ್ಪ ಅವರೇ ಮಾನವೀಯತೆಯಿಂದ ರಿಕ್ವೆಸ್ಟ್ ಮಾಡ್ಕೊಂಡು ನಾವು ಅದೇನೋ ಒಂದು ಹಾದಿ ಮಾಡ್ತೀವಿ. ಸೊ ದ್ಯಾಟ್ ಅವ್ನಿಗೆ ಪರ್ಮನೆಂಟ್ ಎಫೆಕ್ಟ್ ಆಗಬಾರ್ದು. ನಾಳೆ ಅವನ ಹೆಸರು ಕೇಳಿದ್ರೆ ಯಾರು ಕೊಡಂಗಿಲ್ಲ ಮಲ್ಲಿ ಬಾಡಿಗೆ. ಅದನ್ನು ಇರ್ತದೆ. ಸ್ವಲ್ಪ ನಾ ರಿಪರ್ಕೇಶನ್ ನಾನೇ ಅರ್ಥ ಮಾಡ್ಕೊಂಡಿದ್ದೆ. ನಾನು ಅಂದ್ಬಿಟ್ಟೆ, ಅಂದ್ಮೇಲೆ ಹಿಂದಾಡಿ ಒಬ್ರು ಹೇಳಿ ಸಾಹೇಬ್ರ ಮುಂದೆ ಅವ್ನು ಕೊಡೋದಿಲ್ಲ, ನೀವು ಹಿಂಗೆ ಹೇಳ್ಬಿಟ್ರೆ ಯಾರ್ರಿ ಯಾವ್ರಿ ತಿಡ್ಗುಂದಿ ನಡ್ಗುಂದಿ ಎದಕ್ಕೆ ಏನು? ಹಾ, ಏನು ಈಗ ಅಲ್ಲಿ 2 ಇದಾವ್. ರೇವಣ ಸಿದ್ದೇಶ್ವರ ಹಂತ 1, ಹಂತ 2 ಇದಾವ್ ಏನ್ರಿ. ಹಂತ 1 ಈಗ ನಡೀತಾ ಇದೆ. ಹಂತ 2 ತುಳುಸೋದು ಆಗ್ಬೇಕಾಗಿದೆ. ಇವ್ರ ನಾಗ್ತಾನ ಮತಕ್ಷೇತ್ರ ಬರ್ತದೆ. ನಂದು ಕೂಡ ಹೊನಗನಹಳ್ಳಿ 1 ಪಾಕೆಟ್ ನಂದು ಒಂದು 25,000 ಎಕರೆ ಬರ್ತದಕ್ಕೆ. ಹೊನಗನಹಳ್ಳಿ, ತೊನಶಾಳ ಅದೇನಿದೆಲ್ಲ ಅದು ನಂದು ಬರ್ತದೆ. ಅದನ್ನು ಕೂಡ ಈಗ ಅದ್ರ 2ನೇ DPR ಆಗಿ ಎಲ್ಲ ಇದು ಆಗಿದೆ. ಇವರು ಕೂಡ ಶಾಸಕರು ಕೂಡ ನಾಗ್ತಾನ್ ಶಾಸಕರು ನನಗಿಂತ ಜಾಸ್ತಿ ಅವ್ರು ಒತ್ತಾಯ ಮಾಡಿದಾರೆ. ಅವ್ರು ಒತ್ತಾಯ ಮಾಡಿ ಮುಖ್ಯಮಂತ್ರಿಗಳಿಗೆ ಹೋಗಿ ನಾವೆಲ್ಲ ಕೊಟ್ಟು ಹೇಳಿ ಬಡ್ಬಟ್ಟು ಬಂದಿದ್ದೀವಿ. ನನಗೂ ಫೈದೆ ಆಗ್ತದೆ ಅದ್ರಾಗ. ಸರ್, ನಿನ್ನೆ ಶಾಸಕರು ಇವರು ಇದ್ರು, ಸಿದ್ದಿಗೆ ಶಾಸಕರು ಇದ್ರು. ಎಲ್ಲರೂ ಹೋಗ್ತಾರೆ, ಎಲ್ಲರಿಗೂ ಆಸೆ ಇರ್ತದೆ. ಎಲ್ಲರೂ ಹೋಗ್ತಾರೆ, ಎಲ್ಲ ಶಾಸಕರು ಹೋಗ್ತಾರೆ. ಥ್ಯಾಂಕ್ ಯು.